ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ. ಈ ಯಜ್ಞ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ, ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ. ಆವಾಗ ಮನುಷ್ಯರೊಂದಿಗೆ ಅವು ಸ್ನೇಹಿಗಳಾಗ್ತವೆ. ಅನೇಕ ಕಥೆಗಳನ್ನು ಕೇಳಿದ್ದೀವಿ. ಸ್ವಾಮಿಗಳಿದ್ದರು, ಅಲ್ಲಿ ಹುಲಿ ಬರ್ತಾ ಇತ್ತು, ಸಿಂಹ ಬರ್ತಾ ಇತ್ತು, ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ದರು. ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಆಗ್ತಾ ಇತ್ತು, ಕ್ರೂರತ್ವವನ್ನು ಕಳ್ಕೊಳ್ತಾ ಇದ್ದು ಒಂದು ಚಿಂತನೆ ಇದೆ. ಆನಂತರ ರಾಜರು ಮಹಾರಾಜಗಳು, ಇವತ್ತಿನ ರಾಜರಿಗೆ 10 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು. ಆವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು. ಇದ್ದಲ್ಲೇ ಆದೇಶ ಕೊಡ್ತೆ ತಲೆ ಕಟ್ಟು ಮಾಡುತ್ತಿದ್ದ ಅವನು. ಅಂತಹ ಶಕ್ತಿ ಅವನಿಗಿತ್ತು, ಸಾರ್ವಭೌಮತ್ವವಿತ್ತು. ಅಂಥವ್ರು ಏನು ಮಾಡ್ತಾಯಿದ್ರು? ನಾರುಮುಡಿಯಲ್ಲಿ, ಬರಿಗಾಲಿನಲ್ಲಿ ಕಾಡಿಗೆ ಹೋಗಿ, ಆಶ್ರಮಕ್ಕೆ ಹೋಗಿ, ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾ ಇದ್ದರು, ನಾಡಿನ ಸುಖವನ್ನು ಬೇಡ್ತಾ ಇದ್ದರು, ಆಶೀರ್ವಾದ ತಗೊಂಡು ಬರ್ತಾಯಿದ್ರು. ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು, ನಾಡಿಗೆ ಮಳೆ ಬೆಳೆ ರೋಗ ರುಜಿನಗಳನ್ನು ದೂರ ಮಾಡುವಂಥ, ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು. ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ. ಆಜ್ಯ ಅಂದರೆ ತುಪ್ಪ ಅಂತೇಳಿ. ನಾನು ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ, ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ, ಆಜ್ಯದ ಮಹತ್ವವೇನು? ಹಾಲು ಕರಿತೀರ ನೀವು, ಹಾಲನ್ನು ಕರಿತೀರ, ಅದರ ಆಯುಷ್ಯ ಎಷ್ಟು? ಹಾಲಿನ ಆಯುಷ್ಯ, ಹಾಲು ಕರೆದ ಹಾಲಿಗೆ ಆಯುಷ್ಯ ಎಷ್ಟು? 12 ಗಂಟೆ. ಹಾಲು ಕರೆದ 12 ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ, ಉಪಯೋಗ ಬರೋದಿಲ್ಲ. ಮನುಷ್ಯ ಭಾಳ ಬುದ್ಧಿವಂತ. ಈ ಹಾಲನ್ನು ಕೆಡದಂಗೆ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತೀರಿ? ಬೆಂಕಿ ಹಾಕ್ತೀರಾ, ಅಂದರೆ ಹಾಲನ್ನು ಕಾಸ್ತೀರಾ. ಹಾಲನ್ನು ಕಾಸ್ತೀರಾ, ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ, ಹುಳಿ ಹಾಕ್ತೀರಾ. ಅದೇನಾಯಿತು? ಮೊಸರಾಯಿತು. ಹಾಲಿನ ಆಯುಷ್ಯು 12 ಗಂಟೆ, ಮೊಸರಾದ ಕೂಡಲೇ 24 ಗಂಟೆ. ಯಾತ್ರಿಂದ ಆಯಿತು? ಬೆಂಕಿಯ ಸಂಸ್ಕಾರದಿಂದ ಹಾಲು ಹೆಪ್ಪಾಗಿ ಮೊಸರಾಯಿತು. ಮೊಸರು 24 ಗಂಟೆ ಇರ್ತದೆ. ಹತ್ತೇನಾಯಿತು? ಅದಕ್ಕೆ ಮಂಥನ ಮಾಡಿದ ಮನುಷ್ಯ, ಕಡದ, ಅದಕ್ಕೆ ಚಲೆಯನ್ನು ಕೊಟ್ಟ. ಆವಾಗ ಬೆಣ್ಣೆ ಆಯಿತು, ಮಜ್ಜಿಗೆ ಆಯಿತು. ಬೆಣ್ಣೆ ಆಯುಸ್ಸೆಷ್ಟು? ಮಜ್ಜಿಗೆ ಆಯುಸ್ಸೆಷ್ಟು? ಮಜ್ಜಿಗೆ ಆಯಸ್ಸು 2 ದಿನ. ಒಂದಿನ ಸಿಹಿ ಮಜ್ಜಿಗೆ ಅಂತಾರೆ, 2ನೇ ದಿನ ಹುಳಿ ಮಜ್ಜಿಗೆ ಅಂತಾರೆ. ಹುಳಿ ಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ, ಪ್ರಾಣಿಗಳಿಗೆ ಎಲ್ಲದೂ. ಈ ಬೆಣ್ಣೆ ಆಯುಸ್ಸೆಷ್ಟು? ಈ ಬೆಣ್ಣೆ ಆಯುಸ್ಸು 1 ವಾರ. ಇದನ್ನು ನವನೀತ ಅಂತ ಕರೀತಾರೆ. 9 ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ಬೆನ್ನೆ ಇರ್ತದೆ. ಬೆನ್ನೆಲ್ಲಿ ಹೆಂಗೆ ಬಂತು? ಬೆಣ್ಣೆಯಲ್ಲಿ ಹೆಂಗೆ ಶಕ್ತಿ ಅಂದರೆ, ಹಸು ಹಾಲಂತ ಹುಲ್ಲಂತ ತಿಂತದೆ, ಗಿಡಮೂಲಿಕೆ ಅಂತ ತಿಂತದೆ, ಕಾಡಿಗೆ ಹೋಗ್ತದೆ, ನಡೆದಾಡ್ತದೆ. ಆ ತಿಂದು ಬಂದು ಹಾಲನ್ನು ಕೊಡ್ತದೆ. ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿದ್ವಿ ನೋಡಿ, ಇಲ್ಲೂ ಗಿಡಮೂಲಿಕೆ ಬಂತು. ಹಸುವಿನಲ್ಲಿಯೂ ಸಹ ಗಿಡಮೂಲಿಕೆ ಬಂತು. ಆ ಹುಲ್ಲನ್ನು ತಿನ್ನುವುದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು. ಈ ಬೆಣ್ಣೆ 1 ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ? ತುಪ್ಪ ಮಾಡ್ತಾನೆ. ಅದನ್ನು ಕಾಸಿ ಅದಕ್ಕೆ ತುಪ್ಪ ಮಾಡ್ತಾನೆ. ತುಪ್ಪದ ಆಯಸ್ಸು ಎಷ್ಟು? 100 ವರ್ಷ. ನೋಡಿ, 12 ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು? ತುಪ್ಪು ಆಯಿತು. ಅದರ ಆಯುಷ್ಯು 100 ವರ್ಷ ಆ ಒಂದು ದೇವತೆಯ ರೂಪದಲ್ಲಿ ಬಂತು. ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ, ಕಾಮತ್ತು ಎಲ್ಲ ಬಂದಿದ್ದರು ಈ ವಿಚಾರವಾಗಿ.
ಕೆಲವು ಸೂಚನೆಗಳನ್ನು ಹೇಳಿದ್ವಿ ನಾವು. ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು, ಅಲ್ಲಿ ಒಂದು ಹುತ್ತ ಇರಬೇಕು, ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು, ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಮೂಲ ಸಮುದ್ರವೇ ಮೂಲ. ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ, ಅಲ್ಲಿಂದ ತರಬೇಕು. ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ. ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು, ಪ್ರಾಯಶ್ಯವಾಗಿರ್ತಕ್ಕಂಥದ್ದು, ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ. ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಷ್ಟೇ, ಇನ್ನೇನು ಇಲ್ಲ. ಪ್ರಕೃತಿ ಎಲ್ಲ ಕೊಟ್ಟುಬಿಟ್ಟಿದೆ, ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು, ಆರೋಗ್ಯವಂತನಾಗ್ತಕ್ಕಂಥದ್ದು. ಹೋಮಗಳಂದರೆ ಏನು? ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ? ಅದರ ಉದ್ದೇಶ ಏನು? ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ, ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ. ನಾವು ಏನೇ ಮಾಡಿದರೂ, ಯಾವ ಕೆಲಸ ಮಾಡಿದ್ರು, ಯಾವ ಧರ್ಮ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು. ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗಲ್ಲ, ಸತ್ಯ ಆಗಲ್ಲ, ನಂಬಿಕೆ ಆಗಲ್ಲ, ಅಜ್ಞಾನದ ಪರಮಾವಧಿ ಆಗ್ತದೆ ಅದು. ಹೋಮದಲ್ಲಿ ಏನಿರ್ತದೆ? ವನಸ್ಪತಿಗಳನ್ನು ಹಾಕ್ತಾರೆ, ಆಜ್ಯವನ್ನು ಹಾಕ್ತಾರೆ, ಅಗ್ನಿಯನ್ನು ಕೊಡ್ತಾರೆ. ಈ ಗಿಡಮೂಲಿಕೆಗಳು ಅಂತ ಹೇಳಿದ್ದು ನಾನು. ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಹೋಮ ಆಜ್ಯ ಸುರಿಯೋದ್ರಿಂದ ನಮ್ಮ ನಂಬಿಕೆ ಅಗ್ನಿ ದೇವತೆಗಳ ಮುಖ, ಅಲ್ಲಿ ಔಷಭಾಗ್ಯವನ್ನು ಕೊಡೋದ್ರಿಂದ ದೇವತೆಗಳಿಗೆ ತಲುಪ್ತದೆ. ಆವಾಗ ನಾಡು ಸಮೃದ್ಧಿಯಾಗಿರ್ತದೆ, ರೋಗ ರುಜಿನ ದೂರವಾಗ್ತದೆ. ಒಂದಾದರೆ ಅಗ್ನಿಯನ್ನು ಆರಾಧನೆ ಮಾಡಿದವರು ಯಾರು? ಇದು ಒಂದು ಪ್ರಶ್ನೆ. ಅಗ್ನಿಹೋತ್ರಿಗಳು ಅಂತಿದ್ದಾರೆ, ಅವರು ನಿತ್ಯವೂ ಅಗ್ನಿ ಆರಾಧನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ. ಅದು ಒಂದು ಭಾಗದಲ್ಲಿರಲಿ. ಜಗತ್ತಿನ ಯಾವ ಸಮಾಜ ಇರಲಿ, ಯಾವ ಜನ ಇರಲಿ, ಯಾವ ಕುಲ ಇರಲಿ, ಯಾವ ಪಂಥ ಇರಲಿ, ಅಗ್ನಿಯನ್ನು ಆರಾಧನೆ ಮಾಡದಿರೋರು ಯಾರು? ದೀಪ ಹಚ್ತೀರ ನೀವು ಮನೇಲಿ, ಅದೇನು? ಅಗ್ನಿ. ಅಡುಗೆ ಮಾಡ್ತೀರ ನೀವು ಮನೇಲಿ, ಸ್ಟವ್ವ ಬೆಂಕಿಯೋ ಹಚ್ತೀರ ನೀವು, ಅದೇನು? ಅಗ್ನಿ. ನಾವು ನಿತ್ಯ ಬಾಳಲಿಕ್ಕಾಗಿ, ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ, ಅದು ಯಾವುದು? ಅಗ್ನಿಯ ಮುಖಾಂತರ. ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ, ಮನುಕುಲಕ್ಕೆ ಆದರ್ಶ, ಅವಶ್ಯಕ. ಅಗ್ನಿಯಿಂದ ಯಾವುದೂ ಇಲ್ಲ. ಧಾರ್ಮಿಕವನಾಗಿ ಅಗ್ನಿಗೆ ಭವಿಷ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಒಂದಾದರೆ, ಅದನ್ನು ವಿರೋಧ ಮಾಡೋದು ಒಳ್ಳೆಯ